ಸ್ನೇಹಿತರೆ, ನಾನೊಮ್ಮೆ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ವತಿಯಿಂದ ಸ್ಕಾಲರ್‌ಶಿಪ್‌ಗೆ ಅಂದರೆ ಹೆಣ್ಣು ಮಕ್ಕಳ ಸ್ಕಾಲರ್‌ಶಿಪ್, ಅದಕ್ಕೆ ದೀಪಿಕಾ ಸ್ಕಾಲರ್‌ಶಿಪ್ ಅಂತಾರೆ. ಆ ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನು ಹಾಕುವುದು ಹೇಗೆ ಅಂತ. ಮೊದಲಿಗೆ ನೀವೇನು ಮಾಡಬೇಕು ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಾಗಲಿ ಲ್ಯಾಪ್‌ಟಾಪಲ್ಲಾಗಲಿ ಈ ಒಂದು ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ. ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ಅಂತ ಟೈಪ್ ಮಾಡಬೇಕು. ಈ ರೀತಿ ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಅಧಿಕೃತವಾದದ್ದು. ಅಜಿಂ ಪ್ರೇಮ್‌ಜಿ ಫೌಂಡೇಶನ್ ಆರ್ಗನೈಜೇಷನ್ ಅಂತ ಇದ್ರ ಮೇಲೆ ಟಚ್ ಮಾಡಿ. ಇದ್ರ ಮೇಲೆ ಟಚ್ ಮಾಡಿದಾಗ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಸುಮಾರು ಆಪ್ಷನ್ಸು ನಿಮ್ಮ ಮುಂದೆ ಓಪನ್ ಆಗ್ತಾವೆ ಸ್ನೇಹಿತರೆ. ಇಲ್ಲಿ ಕೆಳಗೆ ಮೇಲಾದರೂ ಬರ್ಬೋದು, ಈ ರೀತಿನೇ ಬರ್ಬೋದು. ಇವನ್ನೆಲ್ಲ ನೀವು ಚೆಕ್ ಮಾಡ್ಕೊತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿದೆ ಅಜಿಂ ಪ್ರೇಮ್‌ಜಿ ಫೌಂಡೇಶನ್, ಅಜಿಂ ಪ್ರೇಮ್‌ಜಿ ಸ್ಕಾಲರ್‌ಶಿಪ್ ಕೋಹರ್ಟ್ 2025 ರೌಂಡ್ 2 ಅಪ್ಲೈ ನೌ ಅಂತಿದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ನೀವು ಟಚ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಟಚ್ ಮಾಡಿದಾಗ ಅದು ನೆಕ್ಸ್ಟ್ ಇನ್ನೊಂದು ಪೇಜು, ತನ್ನದೇ ಆದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಪೇಜು ನೋಡಿ, ಇನಿಷಿಯೇಟಿವ್ ಟು ಸಪೋರ್ಟ್ ಗರ್ಲ್ ಸ್ಟೂಡೆಂಟ್ಸ್ ಟು ಪರ್ಸ್ಯೂ ದೇರ್ ಕಾಲೇಜ್ ಎಜುಕೇಷನ್ ಅಂತಿದೆ ನೋಡಿ ಸ್ನೇಹಿತರೆ. ಇದನ್ನು ನೀವು ಇಲ್ಲಿ ಇಂಗ್ಲೀಷ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೆ, ಕನ್ನಡ ಇದ್ದರೆ ಕನ್ನಡದಲ್ಲಿರುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಅಂತಿದೆ ಫಸ್ಟ್ ಆಪ್ಷನ್ನು. ಇನ್ನು ಫಸ್ಟ್ ಆಪ್ಷನ್ನ ರಿಜಿಸ್ಟರ್ ಸ್ನೇಹಿತರೆ. ರಿಜಿಸ್ಟರ್ ನ್ಯೂ ಅಪ್ಲಿಕೇಶನ್ ರೌಂಡ್ 2 ಕೋಹರ್ಟ್ 2025 ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಫಸ್ಟ್ ಒಂದು ಪ್ರೋಸೆಸ್ಸಲ್ಲಿ ಹೋಗುತ್ತೆ. ರಿಜಿಸ್ಟರ್ ಆಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ನು ತಾನೇ ಓಪನ್ ಆಗುತ್ತೆ ಸ್ನೇಹಿತರೆ. ಮೊದಲಿಗೀಗ ರಿಜಿಸ್ಟ್ರೇಷನ್ ಆಗೋಣ. ಮೊದಲು ಏನು ಕೇಳಿದೆಯಪ್ಪ ಅಂದರೆ, ಪ್ಲೀಸ್ ಸೆಲೆಕ್ಟ್ ಯುವರ್ ಸೆಕ್ಸ್ ಅಂತ ಕೇಳಿದೆ. ಸೊ ಇಲ್ಲಿ ಮೇಯ್ನ್ ಕೇಳಿರೋದು, ಯಾಕೆ ಸೆಕ್ಸ್ ಕೇಳಿದ್ದಾರೆ ಅಂದರೆ ಹೆಣ್ಮಕ್ಳ ಗಂಡು ಮಕ್ಕಳ ಅಂತ. ಸೊ ನಾವು ಹೆಣ್ಮಕ್ಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಫೀಮೇಲ್ ಅನ್ನೋದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದಿರೋದೇ ಮೇಯ್ನ್ ಅವ್ರಿಗೆ ಸ್ನೇಹಿತರೆ. ನೆಕ್ಸ್ಟ್, ಹ್ಯಾವ್ ಯು ಪಾಸ್ಡ್ ಕ್ಲಾಸ್ 10th ಫ್ರಮ್ ಗೌರ್ಮೆಂಟ್ ಸ್ಕೂಲ್. ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀರಾ? ಎಸ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಇದು ಗೌರ್ಮೆಂಟ್ ಹೈಸ್ಕೂಲಲ್ಲೇ ಓದಿರಬೇಕಾಗತ್ತೆ. ಹ್ಯಾವ್ ಯು ಪಾಸ್ಡ್ ಕ್ಲಾಸ್ 12th ಇನ್ ಗೌರ್ಮೆಂಟ್ ಸ್ಕೂಲ್ ಅಂತಿದೆ. ಗೌರ್ಮೆಂಟ್ PUCನೂ ಸಹ ಗೌರ್ಮೆಂಟ್ ಕಾಲೇಜಲ್ಲೇ ಓದಿರಬೇಕಾಗತ್ತೆ. ನೆಕ್ಸ್ಟ್, ಹ್ಯಾವ್ ಯು ಕಂಪ್ಲೀಟ್ ಬೋತ್ ಕ್ಲಾಸ್ 10th ಆ್ಯಂಡ್ 12th ಫ್ರಮ್ ಐದರ್ ದೋಸ್ ಸ್ಟೇಟ್ಸ್. ಅಂದರೆ ಈ ಸ್ಟೇಟ್ಗಳಲ್ಲಿ ನಿಮ್ಮ ಸ್ಟೇಟ್ ಇರಬೇಕು ಸ್ನೇಹಿತರೆ. ನಾವು ಮಾಡ್ತಾರೆ ಇದರಲ್ಲಿ ನಮ್ಮ ಕರ್ನಾಟಕ ಇದೆ, ಸೊ ನಾನು ಎಸ್ ಅಂತ ಹಾಕ್ತೀನಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಗಳಲ್ಲಿ. ನೆಕ್ಸ್ಟ್, ಹ್ಯಾವ್ ಯು ಟೇಕನ್ ಅಡ್ಮಿಷನ್ ಆಫ್ ದ ಫಸ್ಟ್ ಇಯರ್ ಆ್ಯಸ್ ರೆಗ್ಯುಲರ್ ಸ್ಟೂಡೆಂಟ್ ಆಫ್ ಆರ್ಗನೈಸ್ಡ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಡಿಪ್ಲೊಮಾ ಕೋರ್ಸಸ್. ಅಂದರೆ ಯಾವುದಾದ್ರೂ ಪದವಿ ಕೋರ್ಸ್ಗಳಿಗೆ ನೀವು ಆಲ್ರೆಡಿ ಅಡ್ಮಿಷನ್ ಆಗಿದ್ರೆ ಎಸ್ ಆದರೆ ಎಸ್ ಅಂತ ಕೊಡಬೇಕಾಗತ್ತೆ. ಆ ಒಂದು ಪದವಿಗೆ ಅಡ್ಮಿಷನ್ ಆದಮೇಲೆ ಏನೇನು ಬೇಕು ಅಂತಲೂ ದಾಖಲೆಗಳು ಹೇಳ್ತಾ ಹೋಗ್ತೀನಿ ನಾನು. ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಅಂತ ಕೆಳಗಿದೆ ಸ್ನೇಹಿತರೆ. ಈಗ ಚೆಕ್ ಎಲಿಜಿಬಿಲಿಟಿ ಕೊಡೋಣ. ಇಲ್ಲಿ ಮತ್ತೆ ಒಂದು ಪಾಪಪ್ ಮೆಸೇಜ್ ಬಂತು. ಸೊ ಯು ಆರ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ ಅಂತ ಕೊಡ್ತೈತೆ. ಓಕೆ ಅಂತ ಕೊಡೋಣ ಸ್ನೇಹಿತರೆ. ಇವೆಲ್ಲ ಇಷ್ಟ ಆದರೆ ನೀವು ಎಲಿಜಿಬಲ್ ಕೊಟ್ಟಂಗೆ. ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನೀವು OTP ತೆಗೆದುಕೊಳ್ಳಬೇಕಾಗತ್ತೆ. ಸೊ ಇಲ್ಲಿ ನಾವು ಎಂಟರ್ OTP ಸಹ ಕೊಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾನು OTP ಹಾಕಿ ವೆರಿಫೈ OTP ಮಾಡ್ತೀನಿ ಸ್ನೇಹಿತರೆ. ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಓಕೆ ಅಂತ ಬಂತು. ಈಗ ಲಾಗಿನ್ ಕೇಳುತ್ತೆ, ರಿಜಿಸ್ಟ್ರೇಷನ್ ಕೇಳುತ್ತೆ. ಫುಲ್ ರಿಜಿಸ್ಟ್ರೇಷನ್, ನಿಮ್ಮ ಒಂದು ನೇಮ್ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಕಂಪ್ಲೀಟ್ ನೇಮ್ ಹಾಕಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ನೇಮ್ ಹಾಕಬೇಕಾಗತ್ತೆ. ನಿಮ್ಮ ಒಂದು ಚೂಸ್ ಲ್ಯಾಂಗ್ವೇಜ್ ಫಾರ್ SMS. ನಿಮಗೆ SMS ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ಇಂಗ್ಲೀಷಲ್ಲಿ ಹಾಕ್ತಾಯಿದ್ದೀನಿ. ಆಧಾರ್ ನಂಬರು ಸಹ ನೀವು ಹಾಕಬೇಕಾಗತ್ತೆ ಸ್ನೇಹಿತರೆ. ಸೊ ಆಧಾರ್ ನಂಬರನ್ನು ಹಾಕಿದ್ದೀನಿ ಸ್ನೇಹಿತರೆ. ಕನ್ಫರ್ಮ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಸೊ ಕನ್ಫರ್ಮ್ ಆಧಾರ್ ನಂಬರನ್ನು ಹಾಕಿದ್ದೇನೆ. ಮತ್ತು ಚೂಸ್ ಕ್ಲಾಸ್ 12th ಸ್ಟೇಟ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಚೂಸ್ ಕ್ಲಾಸ್ 12th ಸ್ಟೇಟ್ ಅಂದರೆ ನೀವು ಸೆಕೆಂಡ್ ಇಯರ್ ಪಾಸ್ ಆಗಿದ್ದ ರಾಜ್ಯ ಯಾವುದು ಅಂತ ಕರ್ನಾಟಕ ಅಂತ ಹಾಕ್ತಾ ಇದ್ದೀನಿ. ಮತ್ತು ಚೂಸ್ ಕ್ಲಾಸ್ 12th ಪಾಸ್ ಡಿಸ್ಟಿಕ್ ಅಂತ ಕೇಳಿದೆ. ನಿಮ್ಮ ಕರ್ನಾಟಕದಲ್ಲಿ ನೀವು ಯಾವ ಡಿಸ್ಟಿಕ್ ಇದ್ದರೆ ಆ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕೋಲಾರ ಅಂತ ಆಯ್ಕೆ ಮಾಡ್ತಾ ಇದ್ದೀನಿ. ನೆಕ್ಸ್ಟು, ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ. ನಿಮ್ಮ ಯಾವುದಾದ್ರೂ ನಿಮಗೆ ಬೇಕಾದಂಥ ಪಾಸ್ವರ್ಡು, ಒಂದು ಕ್ಯಾಪಿಟಲ್ ಲೆಟ್ರು, ಒಂದು ಸ್ಮಾಲ್ ಲೆಟ್ರು, ಮತ್ತು ನಂಬರ್ಸು, ಯಾವುದಾದ್ರೂ ಒಂದು ನಂಬರ್ಸನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. 8 ಕ್ಯಾರೆಕ್ಟರ್ಸ್ ಇರುವಂತೆ ಸೆಟ್ ಮಾಡಿಕೊಂಡು ಈಗೇನು ಮಾಡಬೇಕಪ್ಪ, ನಾವೊಂದೇ ರಿಜಿಸ್ಟರ್ ಅಂತ ಕೆಳಗೆ ಕೊಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಕನ್ಫರ್ಮೇಷನ್ ಬರ್ತಾ ಇದೆ.
ಕನ್ಸೆಂಟ್ ಫಾರ್ ಯೂಸ್ ಆಫ್ ಪರ್ಸ್ನಲ್ ಇನ್ಫಾರ್ಮೇಷನ್ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ಕೊಡಿ ಸ್ನೇಹಿತರೆ. ಕನ್ಫರ್ಮ್ ಕೊಟ್ಟಾಗ ಅದು ನಮಗೆ ನೆಕ್ಸ್ಟ್ ಇನ್ನೊಂದು ಮೆಸೇಜ್ ಬರುತ್ತೆ, ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಯು ವಿಲ್ ರಿಸೀವ್ ಯೂಸರ್ ನೇಮ್ ವಯ SMS ಅಂದರೆ SMS ಮುಖಾಂತರ ನಮಗೆ ಯೂಸರ್ ನೇಮ್ ಬರುತ್ತೆ. ಈಗ ಆ ಯೂಸರ್ ನೇಮನ್ನು ನಾವು ಬಳಸಬೇಕಾಗತ್ತೆ ಸ್ನೇಹಿತರೆ. SMS ಕಾಮನ್ SMS ಬರುತ್ತೆ ನಮ್ಗೆ ಯೂಸರ್ ನೇಮ್ನ, ಅದು ಬರಲ್ಲ. ಪಾಸ್ವರ್ಡಿಗೆ ಸೆಟ್ ಮಾಡ್ಕೊಂಡಂಗೆ ಆಯಿತು. ಈಗ ಆ SMS ಅನ್ನು ಆ ಯೂಸರ್ ನೇಮನ್ನು ಬಳಸ್ಕೋಬೇಕಾಗತ್ತೆ ನಾವು. ಈಗ ನನಗೆ ಮೆಸೇಜ್ ಬಂದಿರೋಂತಹ ಯೂಸರ್ ನೇಮನ್ನು ಹಾಕಿದ್ದೀನಿ ಸ್ನೇಹಿತರೆ, ಮತ್ತು ಆವಾಗಲೇ ಸೆಟ್ ಮಾಡ್ಕೊಂಡಿರೋಂಥ ಪಾಸ್ವರ್ಡನ್ನು ಹಾಕ್ತೀನಿ ಈಗ. ಸೊ ಆವಾಗಲೇ ನಾವೇನು ಸೆಟ್ ಮಾಡ್ಕೊಂಡಿದ್ವೋ ಆ ಪಾಸ್ವರ್ಡನ್ನು ಹಾಕಿದ್ದೀನಿ. ಸೊ ಈಗ ಲಾಗಿನ್ ಅಂತ ಕೊಡ್ತೀನಿ ಸ್ನೇಹಿತರೆ. ಲಾಗಿನ್ ಅಂತ ಕೊಟ್ಟಾಗ ಮತ್ತೆ ಈಗ ಲಾಗಿನ್ ಆಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಪೇಜ್ ಒಂದು ಓಪನ್ ಆಗುತ್ತೆ, ಲಾಗಿನ್ ಅಂತ ಕೊಟ್ಟಿದ್ದೀನಿ. ಅದರದ್ದು ಆ ಲಾಗಿನ್ ಆದಮೇಲೆ ಈಗ ನಾವು ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕು ಅನ್ನೋದು ಒಂದು ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಸೇವ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ, ನಿಮ್ಮ ಮೊಬೈಲಲ್ಲಿ ನೀವು ಸೇವ್ ಇಟ್ಕೊಳ್ಳಿ, ಆ ಒಂದು ಹೆಲ್ಪ್ ಆಗುತ್ತೆ ಫರ್ದರ್ ಇದಕ್ಕೆ. ಕಂಪ್ಲೀಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಸೊ ನಾವೀಗೇನು ಮಾಡಬೇಕು, ಪ್ರೊಸೀಡ್ ಕೊಡಬೇಕಾಗತ್ತೆ. ಬೇಸಿಕ್ ಇನ್ಫಾರ್ಮೇಷನ್ನ ಫುಲ್ ಮಾಡಬೇಕಾಗತ್ತೆ. ಬೇಸಿಕ್ ಇನ್ಫಾರ್ಮೇಷನ್ನ ಫುಲ್ ಮಾಡಿ ಇಲ್ಲಿ ಏನೇನಿದೆ ಡೀಟೇಲ್ಸ್ ಎಲ್ಲ ತುಂಬಬೇಕಾಗತ್ತೆ ಸ್ನೇಹಿತರೆ. ನೇಮ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಇಮೇಲ್ ID ಹಾಕಬೇಕಾಗತ್ತೆ, ಮತ್ತು ನಿಮ್ಮ ಒಂದು ಸ್ಟೇಟನ್ನು ಸಹ ಯಾವುದು ಅಂತ ಸ್ಟೇಟನ್ನು ಎಂಟ್ರಿ ಮಾಡಬೇಕಾಗತ್ತೆ, ಮತ್ತು ನಿಮ್ಮ ಒಂದು ಸೆಕ್ಸ್ ಯಾವುದು ಅಂತ ಮೇಲಾ ಫಿಮೇಲಾ ಅದನ್ನು ಹಾಕಬೇಕಾಗತ್ತೆ. ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಇರುತ್ತೆ, ನಿಮ್ಮ ಫಾದರ್ ನೇಮು ಹಾಕಬೇಕಾಗತ್ತೆ. ಇವೆಲ್ಲ ಹಾಕಲೇಬೇಕಾಗತ್ತೆ ಸ್ನೇಹಿತರೆ, ಕಂಪಲ್ಸರಿ ಹಾಕಬೇಕಾಗತ್ತೆ. ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ಕು ಅಂತ ಹಾಕಬೇಕಾಗತ್ತೆ ಇಲ್ಲಿ. ಈ ರೀತಿ ಒಂದೊಂದು ಪೇಜೇ ಓಪನ್ ಆಗ್ತಾ ಹೋಗುತ್ತೆ, ಯಾವುದು ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಪಿನ್ ಕೋಡು ಹಾಕಬೇಕಾಗತ್ತೆ, ಮತ್ತು ನಿಮ್ಮ ಒಂದು ಅಡ್ರೆಸ್ ಸದ್ಯಕ್ಕೆ ಯಾವುದು ನೀವಿರುವಂತಹ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಅಡ್ರೆಸ್ ಹಾಕಿ ಇಲ್ಲಿ ಇಮೇಲ್ ಹಾಕಬೇಕಾಗತ್ತೆ. ಇಮೇಲ್ ಹಾಕಿ ನೀವೇನು ಮಾಡಬೇಕು, ಸೇವ್ ಕೊಡಬೇಕಾಗತ್ತೆ. ಸೇವ್ ಕೊಟ್ಟ ಮೇಲೆ ಅದೊಂದು ತನ್ನದೇ ಸೇವ್ ಸಕ್ಸಸ್ಫುಲ್ ಅಂತ ಬಂತು. ನೆಕ್ಸ್ಟ್ ಈಗ ಇನ್ನೊಂದು ಪೇಜ್ ಬರುತ್ತೆ ನೋಡಿ ಸ್ನೇಹಿತರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇದು ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತ ಬಂದಿದೆ ನೋಡಿ ಸ್ನೇಹಿತರೆ. ಈ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಟಚ್ ಮಾಡಬೇಕಾಗತ್ತೆ. ಈ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಟಚ್ ಮಾಡಬೇಕಾ. ಫಸ್ಟ್ ಬರೋದೇ ಏನೆಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಸೈಡ್ಗಿದೆ ನೋಡಿ ಆಪ್ಷನ್ಸು. ನಾವಿಲ್ಲಿ ಫೋಟೋ ಯಾವ ರೀತಿ ಇದೆ, ಸಿಗ್ನೇಚರ್ ಯಾವ ರೀತಿ ಇದೆ, ಇದೇ ಥರ ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋ ಆ್ಯಂಡ್ ಸಿಗ್ನೇಚರು. ಇಲ್ಲಿ ಸೈಡ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಪಾಸ್ಪೋರ್ಟ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಇದು ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು, ಕ್ಲಾಸ್ 10th ಮಾರ್ಕ್ ಶೀಟು, ಕ್ಲಾಸ್ 12th ಮಾರ್ಕ್ ಶೀಟು, ಅಡ್ಮಿಷನ್ ಪ್ರೂಫು, ಸಬ್ಮಿಟ್ಟು. ಇಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ಮೊದಲಿಗೆ ಮೇಲೆ ಹಿಂಗೆ ಎತ್ತಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಅಪ್ಲೋಡ್ ಫೋಟೋ ಅಂತ ಬಂದಿದೆ. ಸೊ ಇಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಅವರು ಯಾವ ರೀತಿ ಸ್ಯಾಂಪಲ್ ತೋರಿಸಿದ್ದಾರೆ ಅದೇ ಥರ ಫೋಟೋ ಇರಬೇಕು. ಬ್ಯಾಕ್ಗ್ರೌಂಡ್ ಸೀನ್ ಕ್ಲಿಯರ್ ಇರಬೇಕು. ಅದು ಕೂಡ ಎಷ್ಟು MB MB ಒಳಗೆ ಇರಬೇಕಂದ್ರೆ ಆ ಒಂದು ಫೋಟೋ ಮತ್ತು ಸಿಗ್ನೇಚರ್ ಯಾವ ರೂಪದಲ್ಲಿ ಇರಬೇಕಂದ್ರೆ JPG, JPEG, PNG ಈ ರೂಪದಲ್ಲೇ ಇರಬೇಕು. 30 KB ಇಂದ 500 KB ಒಳಗಿರ್ಬೇಕು ಸ್ನೇಹಿತರೆ ಆ ಒಂದು JPG ಫೋಟೋ. ಮತ್ತು ಸಿಗ್ನೇಚರು ಅಷ್ಟೇ, ಪ್ರತಿಯೊಂದು ಅಷ್ಟೇ 30 KB ಇಂದ 500 KB ಒಳಗೆ ಇರಬೇಕಾಗತ್ತೆ. ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಬಂದಿದೆಯಲ್ಲ ಪಾಸ್ಪೋರ್ಟ್ ಫೋಟೋ ಅಂತ, ಇಲ್ಲಿ ಅಪ್ಲೋಡ್ ಫೋಟೋದಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡೈರೆಕ್ಟ್ ಫೋಟೋ ಕೇಳುತ್ತೆ, ನೀವು ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಇನ್ನು ಸ್ವಲ್ಪ ಮೇಲೆ ಎತ್ತಿದ್ರೆ ಇಲ್ಲಿ ಕೆಳಗೆ ಸಿಗ್ನೇಚರ್ ಇಮೇಜ್ ಅಂತಿದೆ ನೋಡಿ, ಇಲ್ಲಿ ಸಹ ನೀವು ಸಿಗ್ನೇಚರ್ ಇಮೇಜ್ ಅಂತ ಅದನ್ನು ಸಹ ಟಚ್ ಮಾಡಿದ್ರೆ ಸಿಗ್ನೇಚರ್ ಇಮೇಜನ್ನು ಅಪ್ಲೋಡ್ ಮಾಡ್ಬೋದು. ಇವೆರಡಕ್ಕೂ ನೀವು ಸಹ ಅಪ್ಲೋಡ್ ಮಾಡಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಯಾವುದು ಬರುತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಫೋಟೋವನ್ನು ಆಧಾರ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ಆಧಾರ್ ಕಾರ್ಡು ನೆಕ್ಸ್ಟು ಇದು ಸಹ 30 KB ಇಂದ 500 KB ಒಳಗಿರಬೇಕಾಗತ್ತೆ. ಮತ್ತು ಇಲ್ಲಿ ಅಪ್ಲೋಡ್ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಕೆಳಗೆ ಅಪ್ಲೋಡ್ ಫೈಲ್ಸ್ ಅಂತ, ಇದ್ರ ಮೇಲೆ ಟಚ್ ಮಾಡಿ ನೀವು ಪೂರ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾನಲ್ಲ ಆ ಸೇವ್ ನೆಕ್ಸ್ಟ್ ಮೇಲೆ ಟಚ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ಮತ್ತೆ ಓಪನ್ ಆಗೋದು ಬ್ಯಾಂಕ್ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಬ್ಯಾಂಕ್ ಡೀಟೇಲ್ಸ್ನ ಇಲ್ಲೆಲ್ಲ ತುಂಬಬೇಕಾಗತ್ತೆ. ಫಸ್ಟು ನೋಡಿ, ಅವರು ಬ್ಯಾಂಕ್ ಡೀಟೇಲ್ಸ್ ಅಂದರೆ ಪಾಸ್ಬುಕ್ ಕೊಟ್ಟಿಲ್ಲ ಸ್ನೇಹಿತರೆ, ಅವರು ಸ್ಟೇಟ್ಮೆಂಟನ್ನು ತುಂಬಿದ್ದಾರೆ. ನೀವು ಬ್ಯಾಂಕಿಂದ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಬೇಕಾಗತ್ತೆ.
ಅಥವಾ ಪಾಸ್ಬುಕ್ಕು ತುಂಬಿದ್ರೂ ಓಕೆ ಸ್ನೇಹಿತರೆ. ನೀಟಾಗಿರಬೇಕಾಗತ್ತೆ ಪಾಸ್ಬುಕ್ಕು. ನೋಡಿ ಈ ರೀತಿ ಇರಬೇಕು. ಆ್ಯಕ್ಚುಲಿ ಅವರು ಸ್ಟೇಟ್ಮೆಂಟ್ ಕಾಪಿ ತುಂಬಿದ್ದಾರೆ. ನೀವು ಸಹ ಬ್ಯಾಂಕಲ್ಲಿ ರೀಸೆಂಟ್‌ದೊಂದು 2-3 ಮಂತ್ಸ್‌ದು ಸ್ಟೇಟ್ಮೆಂಟ್ ಅಟ್ಲೀಸ್ಟ್ 2 ಮಂತ್ಸ್‌ದಾದರೂ ಸ್ಟೇಟ್ಮೆಂಟ್ ಕಾಪಿ ತಗೊಳ್ಳಿ. ಅಲ್ಲಿ ಫಸ್ಟ್ ಪೇಜಲ್ಲಿ ನಮ್ಮ ನೇಮು, ನಮ್ಮ ಅಡ್ರೆಸ್ಸು, ನಮ್ಮ ಬ್ಯಾಂಕ್ ಡೀಟೇಲ್ಸ್ ವರ್ಕ್ಸ್ ಎಲ್ಲ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಅವರ ಸೆಲ್ಫ್ ಅಟೆಸ್ಟೆಡ್ ಅಂತ ಬರುತ್ತೆ ಇರ್ತದಲ್ಲ, ಅದನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ. ಇದ್ರ ಪಕ್ಕದಲ್ಲಿ ಸೆಲ್ಫ್ ಅಟೆಸ್ಟೆಡ್ ಮಾಡಿದ್ಮೇಲೆ ಆ ಒಂದು ಪೇಜನ್ನು 30 KB ಇಂದ 500 KB ಒಳಗಿರೋಂಥ ಮಾಡಿ. ಮತ್ತು ಇಲ್ಲಿ ಅಕೌಂಟ್ ಹೋಲ್ಡರ್ಸ್ ನೇಮ್ ಅಂತಿದೆ, ಆ ನೇಮನ್ನು ಎಂಟ್ರಿ ಮಾಡಿ. ಮತ್ತು ಪ್ರೆಸೆಂಟ್ ಆರ್ ಪೇರೆಂಟ್ ಆರ್ ಗಾರ್ಡಿಯನ್ ನೇಮ್ ಇದೆ, ಅಲ್ಲಿ ನೇಮ್ ಎಂಟ್ರಿ ಮಾಡಿ. IFSC ಕೋಡ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಬ್ಯಾಂಕ್ ನೇಮ್ ಎಂಟ್ರಿ ಮಾಡಿ. ಬ್ರಾಂಚ್ ಬ್ಯಾಂಕು, ಸಿಟಿ ನೇಮು, ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ನಂಬರ್ ಇಷ್ಟನ್ನು ಇದು ಮಾಡಿ. ಆ ರಿಲೇಟೆಡ್ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟನ್ನು ನೀವು ಬ್ಯಾಂಕಿಂದ ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತಾರಲ್ಲ, ಆ 1 ಮಂತ್ ಸ್ಟೇಟ್ಮೆಂಟ್, ಅಟ್ಲೀಸ್ಟ್ 1-2 ಮಂತ್ ಸ್ಟೇಟ್ಮೆಂಟು ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆಯಲ್ಲ, ಇಲ್ಲಿ ಅಪ್ಲೋಡ್ ಫೈಲಲ್ಲಿ ಕೊಟ್ಟು 30 KB ಇಂದ ಅದು ಕೂಡ ಸಹ JPG, PNG, JPEG ಅಂಡ್ PDF ಯಾವ ರೂಪದಲ್ಲಾದರೂ ಇರ್ಬೋದು. 30 KB ಇಂದ 500 KB ಇರಬೇಕು. ಆಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ನಲ್ಲಿ ಏನಿದೆ ಅಂದರೆ 10th ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಕೂಡ ಸಹ JPG, PNG, JPEG ಆ್ಯಂಡ್ PDF ರೂಪದಲ್ಲಿರ್ಬೋದು. 30 KB ಇಂದ 500 KB ರೂಪದಲ್ಲಿರ್ಬೋದು. ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆ, ಅಪ್ಲೋಡ್ ಫೈಲ್ ಕೊಡಿ. ಅಪ್ಲೋಡ್ ಆಗುತ್ತೆ. ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೇವ್ ನೆಕ್ಸ್ಟ್ ಕೊಟ್ಟಮೇಲೆ ನೆಕ್ಸ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದು 12th ಮಾರ್ಕ್ಸ್ ಕಾರ್ಡ್ ಇದು ಸಹ ಒರಿಜಿನಲನ್ನು ನೀವು ಅಪ್ಲೋಡ್ ಮಾಡಿ. ಇದು ಸಹ JPG, PNG, JPEG ಮತ್ತು PDF ರೂಪದಲ್ಲಿ 30 KB ಇಂದ 500 KBವರೆಗೂ ಇರಬೇಕು. ಅಪ್ಲೋಡ್ ಫೈಲ್ ಅಂತಿದೆ, ಅದ್ರ ಮೇಲೆ ಟಚ್ ಮಾಡಿ. ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಅಡ್ಮಿಷನ್ ಪ್ರೂಫ್ ಓಪನ್ ಆಗುತ್ತೆ. ಈ ಅಡ್ಮಿಷನ್ ಪ್ರೂಫು ಅಂದರೆ ಈಗ ನೀವು ಆಗಲೇ ಪಿ ಯು ಸಿ ಪಾಸಾಗಿ ಡಿಗ್ರಿಗೆ ಯಾವುದಾದ್ರೂ ಡಿಗ್ರಿ ಕೋರ್ಸ್ಗಳಿಗೆ, ಡಿಪ್ಲೊಮಾ ಕೋರ್ಸ್ಗಳಿಗೆ ಅಥವಾ ಡಿಗ್ರಿ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಿರ್ಬೋದು. ಆ ಸರ್ಟಿಫಿಕೇಟ್ ಎಲ್ಲಪ್ಪ ಸಿಗುತ್ತೆ ಅಂದರೆ ಇಲ್ಲೇ ಸಿಗುತ್ತೆ, ಇದೇ ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದ ನೋಡಿ ಸ್ನೇಹಿತರೆ, ಡೌನ್ಲೋಡ್ ಬೋನಿಫೈಡ್ ಸರ್ಟಿಫೈಡ್ ಟೆಂಪ್ಲೇಟ್ ಅಂತ. ಇದ್ರ ಮೇಲೆ ಟಚ್ ಮಾಡಿ. ಈ ಒಂದು PDF ನೋಡಿ, ಈ PDF ಓಪನ್ ಆಗುತ್ತೆ. ಬೋನಿಫೈಡ್ ಸರ್ಟಿಫಿಕೇಟು ಇದನ್ನು ನೀವು ಈಗ ಅಡ್ಮಿಷನ್ ಆಗಿರುವಂಥ PUC ಮುಗಿದು ಅಡ್ಮಿಷನ್ ಆಗಿರುವಂಥ ಕಾಲೇಜಿನಲ್ಲಿ ಇದನ್ನು ನೀವು ತುಂಬಿಸ್ಕೊಂಡು ಮತ್ತೆ ಇದನ್ನು ನೀವು ಅದನ್ನು 30 KB ಇಂದ 500 KBವರೆಗೂ PDF ಆದರೂ ಮಾಡಿ, JPG ಫೈಲಲ್ಲಾದರೂ ಮಾಡಿ. ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಟಚ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ಮತ್ತು ಕೊನೆಗೆ ಸಬ್ಮಿಟ್ ಬರುತ್ತೆ. ಇಲ್ಲಿ ಕನ್ಸೆಂಟ್ ಫಾರ್ ಕಲೆಕ್ಷನ್ ಆ್ಯಂಡ್ ಯೂಸ್ ಆಫ್ ಪರ್ಸ್ನಲ್ ಡಾಟಾ ಅಂತಿದೆ. ಸೊ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಕಡೆ ಐ ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತಿದೆ. ಕೆಳಗೆ ಐ ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ಒಂದು ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಆ ಪೇಜಲ್ಲಿ ಕಂಪ್ಲೀಟ್ ನಿಮ್ಮ ಅಪ್ಲಿಕೇಶನ್ನನ್ನು ನೀವು PDF ರೂಪದಲ್ಲಿ ನೀವು ನಿಮ್ಮ ಮೊಬೈಲಲ್ಲಾಗಲಿ ನಿಮ್ಮ ಸಿಸ್ಟಮಲ್ಲಾಗಲಿ ಸೇವ್ ಮಾಡ್ಕೋಬಹುದು. ನೆಕ್ಸ್ಟ್ ಪೇಜಲ್ಲೇ ನಿಮ್ಮ ಎಲ್ಲ ಒಂದು ಅಪ್ಲಿಕೇಶನ್ ವ್ಯೂ ಬರುತ್ತೆ. ಇಲ್ಲಿ ಫೈನಲ್ ಐ ಅಗ್ರಿ ಆ್ಯಂಡ್ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ನೀವೇನು ಹಾಕಿದಿರಿ, ಪ್ರತಿಯೊಂದು ಅಟ್ಯಾಚ್ಮೆಂಟ್ ಏನು ಮಾಡಿದ್ದೀರಿ ಅನ್ನೋದು ಸಹ ಒಂದು ಅಪ್ಲಿಕೇಶನ್ನು ಓಪನ್ ಆಗುತ್ತೆ ಸ್ನೇಹಿತರೆ. PDF ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಫರ್ದರ್ ಡೀಟೇಲ್ಸ್ಗೆ ಇಟ್ಕೋಬಹುದು. ಈ ರೀತಿ ನೀವು ಅಜಿಮ್ ಪ್ರೇಮ್ಜಿ ಫೌಂಡೇಶನಲ್ಲಿ ನಿಮ್ಮ ಒಂದು PUC ಅಂದರೆ 10th ಮತ್ತು PUC ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದಿರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್, ದೀಪಿಕಾ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಸುಮಾರು 30,000 ರೂಪಾಯಿಗಳವರೆಗೂ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತದೆ ಸ್ನೇಹಿತರೆ. ಈ ರೀತಿ ನೀವು ಅಪ್ಲೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.